Hi friends, ಇಲ್ಲಿ ನೋಡಿ ಏನಿದೆ ಕ್ವಶನ್. The interval form of set of all x such that x belongs to R where -4 less than x less than or equal to 6 is ಅಂತ ಇದೆ. ಸೊ -4 less than x less than or equal to 6 ಇದೆ ಅಲ್ವಾ. ಸೊ ಇಲ್ಲಿ ಇನ್ಇಕ್ವಾಲಿಟಿ ಇಲ್ಲ, ಸೊ ಹಂಗಾಗಿ ಓಪನ್ ಇಂಟರ್ವಲ್ ಬರ್ಕೊಳ್ಳೋಣ. ಓಪನ್ ಇಂಟರ್ವಲ್ -4 ಇಲ್ಲಿ ಈಕ್ವಾಲಿಟಿ ಸಿಂಬಲ್ ಇದೆ, ಸೊ ಹಂಗಾಗಿ 6 ವಿತ್ ಕ್ಲೋಸ್ ಇಂಟರ್ವಲ್. ಸೊ ದಟ್ ಈಸ್ ಆಪ್ಷನ್ ಬಿ ಈಸ್ ಕರೆಕ್ಟ್. ಓಕೆ, ಇಲ್ಲಿ ನೋಡಿ ಸೆಕೆಂಡ್ ಕ್ವಶನ್ ಏನಿದೆ. ಇಫ್ ಆರ್ಡರ್ ಪೇರ್ ಎಕ್ಸ್ ಪ್ಲಸ್ 1 ವೈ ಮೈನಸ್ 2 ಈಸ್ ಈಕ್ವಲ್ ಟು ಆರ್ಡರ್ ಪೇರ್ 3 1. ಓಕೆನಾ. ಸೊ ಎರಡು ಆರ್ಡರ್ ಪೇರ್ ಈಕ್ವಲ್ ಆಗಬೇಕಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವಲ್ ಆಗಿರಬೇಕು. ದಟ್ ಈಸ್ ಆರ್ಡರ್ ಪೇರ್ ಎಕ್ಸ್ ಪ್ಲಸ್ 1 ವೈ ಮೈನಸ್ 2 ಈಸ್ ಈಕ್ವಲ್ ಟು 3 + 1 ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಎಕ್ಸ್ ಪ್ಲಸ್ 1 ಮಸ್ಟ್ ಬಿ ಈಕ್ವಲ್ ಟು 3 ಆ್ಯಂಡ್ y minus 2 must be equal to 1. Okay, so that means x equal to 3 minus 1, therefore x equal to 2, and y is equal to 1 plus 2, therefore y is equal to 3. Okay, so option ನೋಡೋದಾದರೆ ಫಸ್ಟ್ ಆಪ್ಷನಲ್ಲಿದೆ x equal to 2 and y equal to 3. Okay, ಥರ್ಡ್ ಕ್ವಶನ್ ನೋಡೋಣ. ದ ಡಿಗ್ರಿ ಮೆಜರ್ ಆಫ್ 5π/3 ರೇಡಿಯನ್ಸ್ ಈಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಇದಕ್ಕೆ ಡಿಗ್ರಿ ಮೆಜರ್ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ 5π/3 ಇಂಟು, ಸೊ ಡಿಗ್ರಿ ಮೆಜರ್ ಬೇಕಂದರೆ ನಮಗೆ 180/π ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಅವಾಗ ಏನಾಗುತ್ತೆ, ಪೈ ಗೆಟ್ ಕ್ಯಾನ್ಸಲ್ ಆ್ಯಂಡ್ 3 1s 3 6 18 0. ದಟ್ ಮೀನ್ಸ್ 5 ಇಂಟು 60 ಇಟ್ ಇಂಪ್ಲಾಯ್ಸ್ 300 ಡಿಗ್ರಿ. ಸೊ ಹಂಗಾಗಿ ಆಪ್ಷನ್ ಬಿ ಈಸ್ ಕರೆಕ್ಟ್. ಫೋರ್ತ್ ಕ್ವಶನ್ ನೋಡೋಣ. ದ ಕಾಂಜುಗೇಟ್ ಆಫ್ i minus 2 ಈಸ್ ಅಂತ ಕೇಳಿದ್ರು. ಓಕೆ, ಸೊ ಒಂದು ನೆನ್ಪಿಟ್ಕೋಬೇಕು, ಇಲ್ಲಿ ಕಾಂಜುಗೇಟ್ ಆಫ್ i minus 2 ಅಂದರೆ ಯಾವಾಗಲೂ ಇಮ್ಯಾಜಿನರಿ ಪಾರ್ಟ್ದು ಸೈನ್ನ ಚೇಂಜ್ ಮಾಡಬೇಕು. ಸೊ ಇಮ್ಯಾಜಿನರಿ ಪಾರ್ಟ್ ಅಂದರೆ ಏನಿಲ್ಲಿ ಐ ಇದೆ, ಸೊ ಐ ಏನಿದೆ ಪಾಸಿಟಿವ್ ಇದೆ. ಸೊ ಹಂಗಾಗಿ ಇದ್ರ ಕಾಂಜುಗೇಟ್ ಏನಾಗುತ್ತಪ್ಪ ಅಂತಂದರೆ -2. ಸೊ ರಿಯಲ್ ಪಾರ್ಟ್ ಆ್ಯಸ್ ಇಟ್ ಈಸ್ ಇರುತ್ತೆ. ನೆಕ್ಸ್ಟ್ ಇಮ್ಯಾಜಿನರಿ ಪಾರ್ಟ್ದು ಸೈನ್ ಚೇಂಜ್. ಇಮ್ಯಾಜಿನರಿ ಪಾರ್ಟ್ದು ಸೈನ್ ಚೇಂಜ್ ಅಂದರೆ ಪ್ಲಸ್ ಐ ಇರೋದೇನಾಗುತ್ತೆ -i. ಸೊ ಹಂಗಾಗಿ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಫಿಫ್ತ್ ಕ್ವಶನ್ ನೋಡೋಣ. ಎ ಈಸ್ ಗ್ರೇಟರ್ ದ್ಯಾನ್ ಬಿ ಇಂಪ್ಲಾಯ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಇಲ್ಲಿ ಆಪ್ಷನ್ ಅಬ್ಸರ್ವ್ ಮಾಡೋದಾದರೆ, ಸಪೋಸ್ ನಾವು ಎರಡು ಕಡೆ ನೆಗೆಟಿವ್ ಮಲ್ಟಿಪ್ಲೈ ಮಾಡೋದಾದರೆ, ದಟ್ ಈಸ್ ಇಫ್ ಯು ಮಲ್ಟಿಪ್ಲೈ ಬೈ -1, ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಓಕೆ, ಸಪೋಸ್ ಈಗ ನಾನು -1ಇಂದ ಎರಡು ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, -a. ಇನ್ಇಕ್ವಾಲಿಟಿ ಗ್ರೇಟರ್ ದ್ಯಾನ್ ಇರೋದೇನಾಗುತ್ತೆ, ಲೆಸ್ ದ್ಯಾನ್ ಆಗುತ್ತೆ. ಸೊ ಲೆಸ್ ದ್ಯಾನ್ -b ಅಂದರೆ ಒಂದು ನೆಗೆಟಿವ್ ನಂಬರ್ನ ನಾವು ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿದರೆ ಇನ್ಇಕ್ವಾಲಿಟಿ ಏನಾಗುತ್ತೆ, ನಮಗೆ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಗ್ರೇಟರ್ ದ್ಯಾನ್ ಇರೋದೇನಾಗುತ್ತೆ, ಲೆಸ್ ದ್ಯಾನ್ ಆಗುತ್ತೆ. ಸೊ ಹಂಗೆ ನಮಗೆ ಆಪ್ಷನ್ನು ಎ ಅನ್ನೋದು ಕರೆಕ್ಟ್ ಆಗುತ್ತೆ. ಓಕೆ, ಸಿಕ್ಸ್ತ್ ಕ್ವಶನ್ ನೋಡೋಣ. ಇಫ್ NC9 ಈಕ್ವಲ್ ಟು NC8 ದೆನ್ NC17 ಅಂತ ಕೇಳಿದ್ದಾರೆ. ಓಕೆನಾ. ಸೊ ನಮಗೆ NCA ಈಸ್ ಈಕ್ವಲ್ ಟು NCB ಆಗಬೇಕಂದ್ರೆ ಐದರ್ ಎ ಈಕ್ವಲ್ ಟು ಬಿ ಆಗಿರಬೇಕು ಆರ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎನ್ ಆಗಿರಬೇಕು. ಓಕೆನಾ. ಸೊ ಈ ಕಂಡೀಷನ್ ಗೊತ್ತಿರಬೇಕು. ಇಲ್ಲಿ ನಮಗೆ 9 ಈಕ್ವಲ್ ಟು 8 ಅಂತೂ ಆಗೋದಿಲ್ಲ. ಸೊ ಹಂಗಾಗಿ ಸೆಕೆಂಡ್ ಕಂಡೀಷನ್ ಆಗಬೇಕದು ಏನು, 9 + 8 ಈಸ್ ಈಕ್ವಲ್ ಟು ಎನ್ ಆಗಬೇಕು. ದಟ್ ಮೀನ್ಸ್ ಎನ್ ಮಸ್ಟ್ ಬಿ ಈಕ್ವಲ್ ಟು 17 ಆಗುತ್ತೆ. ಓಕೆನಾ. ಸೊ ನಮಗೆ ಬೇಕಾಗಿರೋ ಒಂದು ಕ್ವಶನ್ ಏನಿದೆ ನೋಡಿ, ಇಲ್ಲಿ NC17 ಅಂತ ಕೇಳಿದ್ದಾರೆ. ಸೊ ಹಂಗಂದರೆ 17C17. ಸೊ ಇದ್ರ ವ್ಯಾಲ್ಯೂ ಏನಾಗುತ್ತೆ, 1 ಆಗುತ್ತೆ. ಯಾಕಪ್ಪ ಅಂದರೆ NCN ವ್ಯಾಲ್ಯೂ 1, ಹೌದಾ. ಸೊ ಹಂಗಾಗಿ ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ಸೆವೆಂತ್ ಕ್ವಶನ್ ನೋಡೋದಾದರೆ, ದ ನಂಬರ್ ಆಫ್ ಟರ್ಮ್ಸ್ ಇನ್ ದ ಎಕ್ಸ್ಪೆನ್ಷನ್ ಆಫ್ a + b ಹೋಲ್ ಪವರ್ 6 ಅಂತ ಕೇಳಿದ್ದಾರೆ. ಓಕೆ, ಸೊ ಜನರಲಾಗಿ ಯಾವುದೇ ಒಂದು ಎಕ್ಸ್ಪ್ಯಾನ್ಷನ್ a + b ಹೋಲ್ ಪವರ್ n ಇದ್ದರೆ ಇದರಲ್ಲಿ n+1 ನಂಬರ್ ಆಫ್ ಟರ್ಮ್ಸ್ ಇರ್ತವೆ. ಓಕೆನಾ. ಸೊ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಕ್ವಶನಲ್ಲಿ a + b ಹೋಲ್ ಪವರ್ 6 ಇದೆ. ಸೊ 6 ಇದೆ ಅಂದರೆ ನಂಬರ್ ಆಫ್ ಟರ್ಮ್ಸು ಒಂದು ಜಾಸ್ತಿ ಇರಬೇಕು. ಸೊ 6 + 1 ಅಂದರೆ 7. ದಟ್ ಈಸ್ ಆಪ್ಷನ್ ಸಿ. ಓಕೆ, ಏಯ್ಟ್ ಕ್ವಶನ್ ಏನಿದೆ ನೋಡಿ. ಇಫ್ ಎ ಸೀಕ್ವೆನ್ಸ್ ಈಸ್ ಡಿಫೈನ್ಡ್ ಆ್ಯಸ್ an ಈಕ್ವಲ್ ಟು 2n + 5 ದೆನ್ ಫಸ್ಟ್ ಟರ್ಮ್ ಈಸ್ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇಲ್ಲಿ ಜನರಲ್ ಟರ್ಮ್ ಏನಿದೆ, an ಈಸ್ ಈಕ್ವಲ್ ಟು 2n + 5 ಇದೆ. ಓಕೆನಾ. ಸೊ ನಮಗೇನು ಬೇಕು, ಫಸ್ಟ್ ಟರ್ಮ್ ಬೇಕು. ಸೊ ಹಂಗಂದರೆ n ವ್ಯಾಲ್ಯೂ 1 ಸಬ್ಸ್ಟಿಟ್ಯೂಟ್ ಮಾಡಬೇಕು ನಾವು. a1 ಈಕ್ವಲ್ ಟು 2 × 1 + 5. ಸೊ 2 1s 2 + 5 ಮೀನ್ಸ್ 7. ಸೊ ಹಂಗಂದರೆ ಫಸ್ಟ್ ಟರ್ಮ್ ಏನಾಗುತ್ತೆ ನಮಗೆ
7. That is option C is correct. ಸೊ 9th ಕ್ವೆಶನ್ ಏನಿದೆ ನೋಡಿ, ದ ಇಕ್ವೇಷನ್ ಆಫ್ ಎಕ್ಸ್ ಆ್ಯಕ್ಸಿಸ್ ಇದೆ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಎಕ್ಸ್ ಆ್ಯಕ್ಸಿಸ್ ಮೇಲೆ ನಮಗೆ ವೈ ಕೋಆರ್ಡಿನೇಟ್ ಯಾವಾಗಲೂ 0 ಇರುತ್ತೆ. ಸೊ ಹಂಗಾಗಿ ಇಕ್ವೇಷನ್ ಆಫ್ ಎಕ್ಸ್ ಆ್ಯಕ್ಸಿಸ್ ಈಸ್ ವೈ ಈಕ್ವಲ್ ಟು 0. ದಟ್ ಈಸ್ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ದ ಸೆಂಟರ್ ಆಫ್ ದ ಸರ್ಕಲ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 3 ಹೋಲ್ ಸ್ಕ್ವೇರ್ ಈಕ್ವಲ್ ಟು 16 ಈಸ್ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಜನರಲ್ ಇಕ್ವೇಷನ್ ಆಫ್ ಸರ್ಕಲ್ ಏನಾಗುತ್ತಪ್ಪ ಅಂದರೆ ಎಕ್ಸ್ ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಕೆ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ಸೊ ದಿಸ್ is the general form of a circle where center of the circle is given by h, k. ಸೊ ಇದು ನಮ್ದು ಏನಾಗಿರುತ್ತೆ, ಸೆಂಟರ್ ಆಗಿರುತ್ತೆ ಜನರಲಲ್ಲಿ. ಓಕೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಕ್ವೇಷನ್ ಅಬ್ಸರ್ವ್ ಮಾಡೋದಾದರೆ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಇದೆ ಅಲ್ವಾ. ಸೊ ಅದನ್ನು ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಅಂತ ಬರೀಬೋದು, ಪ್ಲಸ್ ವೈ ಮೈನಸ್ 3 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 16 ಏನಂತ ಬರೀಬೋದು, 4 ಸ್ಕ್ವೇರ್ ಅಂತ ಬರೀಬೋದು. ಸೊ ಕಂಪೇರ್ ಮಾಡೋದಾದರೆ ನಮಗೆ ಎಚ್ ವ್ಯಾಲ್ಯೂ ಏನಂತ ಗೊತ್ತಾಗುತ್ತೆ, -2 ಆ್ಯಂಡ್ ಕೆ ವ್ಯಾಲ್ಯೂ 3. ಸೊ ಹಂಗಾಗಿ -2, 3 ಅನ್ನೋದು ಏನಾಗಿರುತ್ತೆ, ಸೆಂಟರ್ ಆಫ್ ದ ಗಿವೆನ್ ಸರ್ಕಲ್ ಆಗುತ್ತೆ. ಸೊ ದಟ್ ಈಸ್ ಆಪ್ಷನ್ ಬಿ. 11th ಕ್ವೆಶನ್ ನೋಡೋಣ. ದ ಲೆಂತ್ ಆಫ್ ಟ್ರಾನ್ಸ್ಫರ್ಸ್ ಆಕ್ಸಿಸ್ ಆಫ್ ದ ಹೈಪರ್ಬೋಲಾ ಎಕ್ಸ್ ಸ್ಕ್ವೇರ್ ಬೈ 9 ಮೈನಸ್ ವೈ ಸ್ಕ್ವೇರ್ ಬೈ 4 ಈಕ್ವಲ್ ಟು 1 ಈಸ್ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಜನರಲಾಗಿ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1 ಅಂತ ಬರಿಬೋದು. ಓಕೆನಾ. ಈಕ್ವೇಷನ್ ಆಫ್ ಪ್ಯಾರಬೋಲಾ. ಸೊ ಇಲ್ಲಿ ನಮಗೆ ಟ್ರಾನ್ಸ್ಫರ್ಸ್ ಆ್ಯಕ್ಸಿಸ್ದು ಲೆಂತ್ ಕೇಳಿದ್ದಾರೆ ಹೌದಾ. ಸೊ ಟ್ರಾನ್ಸ್ಫರ್ಸ್ ಆ್ಯಕ್ಸಿಸ್ದು ಲೆಂತ್ ಏನಾಗುತ್ತಪ್ಪ ಅಂದರೆ 2a ಅಂತ ಬರಿಬೋದು. ಓಕೆನಾ. ಏನಂತ ಬರಿಬೋದು, 2a. ಸೊ ಇಲ್ಲಿ ಅಬ್ಸರ್ವ್ ಮಾಡೋದಾದರೆ 9 ಏನಂತ ಬರಿಬೋದು, 3 ಸ್ಕ್ವೇರ್, 4 ಏನಂತ ಬರಿಬೋದು, 2 ಸ್ಕ್ವೇರ್. ಸೊ ಹಂಗಾಗಿ ಏನಾಯ್ತು ಇಲ್ಲಿ ಎಕ್ಸ್ ಸ್ಕ್ವೇರ್ ಬೈ 3 ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ 2 ಸ್ಕ್ವೇರ್ ಈಕ್ವಲ್ ಟು 1. ಸೊ ಹಂಗಂದರೆ ಕಂಪೇರ್ ಮಾಡೋದಾದರೆ ಎ ವ್ಯಾಲ್ಯೂ ಏನಂತ ಗೊತ್ತಾಗುತ್ತೆ ನಮಗೆ, 3 ಅಂತ ಗೊತ್ತಾಗುತ್ತೆ. ಸೊ ದಟ್ ಮೀನ್ಸ್ 2 into 3 that is nothing but 6. So length of the transverse axis of this hyperbola is 6. That is option B. So 12th question ನೋಡೋದಾದರೆ, the octant in which the point -3, 1, 2 lies is ಅಂತ ಕೇಳಿದರೆ. ಓಕೆನಾ. ಸೊ ಇಲ್ಲಿ ನೋಡಿ ಎಕ್ಸ್ ಕೋಆರ್ಡಿನೇಟ್ ನೆಗೆಟಿವ್ ಇದೆ, ವೈ ಕೋಆರ್ಡಿನೇಟ್ ಪಾಸಿಟಿವ್ ಇದೆ ಆ್ಯಂಡ್ ಝೆಡ್ ಕೋಆರ್ಡಿನೇಟ್ ಕೂಡ ಪಾಸಿಟಿವ್ ಇದೆ. ಸೊ ಇಟ್ ಈಸ್ ಪಾಸಿಬಲ್ ಇನ್ ಓನ್ಲಿ ಸೆಕೆಂಡ್ ಕ್ವಾಡ್ರೆಂಟ್. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ದ ಡೆರಿವೇಟಿವ್ ಆಫ್ 2x ಮೈನಸ್ 3/4 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 2x ಮೈನಸ್ 3/4 ಅಂತ ಬರ್ಕೊಳ್ಳೋಣ. ಓಕೆ. ನಮಗೇನು ಬೇಕು, ಡೆರಿವೇಟಿವ್ ಬೇಕು. ದಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್. 2 ಅನ್ನೋದು ಎಕ್ಸ್ಗೆ ಕೋಎಫಿಷಿಯಂಟ್ ಆಗುತ್ತೆ. ಸೊ 2 ಹಂಗೆ ಬರ್ಕೊಳ್ಳೋಣ. ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ 1 ಆಯಿತು, ಮೈನಸ್ 3/4 ಅನ್ನೋದು ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಈಸ್ 0. ದಟ್ ಈಸ್ 2 into 1 is 2 ಮೈನಸ್ 0 ಲೆಟ್ ಇಟ್ ಬಿ. ಓಕೆ. ಸೊ ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆಗುತ್ತೆ ಇಲ್ಲಿ ನಮಗೆ. ಓಕೆ. ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡೋಣ. ದ ಮೀಡಿಯನ್ ಆಫ್ ದ ಡಾಟಾ 3, 9, 5, 3, 12, 10, 18, 4, 7, 19, 21 ಈಸ್ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇಲ್ಲಿ ಮೀಡಿಯನ್ ಕೇಳೋದಕ್ಕೋಸ್ಕರ ಫಸ್ಟ್ ಏನು ಮಾಡೋಣ, ನಾವು ಡಾಟಾನ ಅಸೆಂಡಿಂಗ್ ಆರ್ಡರ್ಲಿ ಅರೇಂಜ್ ಮಾಡ್ಕೊಳ್ಳೋಣ. ಓಕೆ. ಸೊ ಡಾಟಾ ನಾವು ಅಸೆಂಡಿಂಗ್ ಆರ್ಡರ್ಲಿ ಬರ್ಕೊಂಡಿದ್ದೀವಿ. ಈಗ 3, 3, 4, 5, 7, 9, 10, 12, 18, 19 ಆ್ಯಂಡ್ 21. ಓಕೆನಾ. ಸೊ ಎಷ್ಟು ಅಬ್ಸರ್ವೇಷನ್ ಇದೆ ಕೌಂಟ್ ಮಾಡೋಣ. 1, 2, 3, 4, 5, 6, 7, 8, 9, 10, 11 ಅಬ್ಸರ್ವೇಷನ್ ಇದ್ದಾವೆ. ಸೊ 11 ಅನ್ನೋದು ಆಡ್ ನಂಬರ್ ಆಗುತ್ತೆ. ಹಂಗಂದರೆ ಮಿಡಲ್ ಮೋಸ್ಟ್ ಯಾವುದಾಗ ಆಗುತ್ತೆ, ಇಲ್ಲಿ 9 ಅನ್ನೋದು ಮಿಡಲ್ ಮೋಸ್ಟ್ ವ್ಯಾಲ್ಯೂ ಆಗುತ್ತೆ. ಸೊ ದಟ್ ಈಸ್ ಅವರ್ ರಿಕ್ವೈರ್ಡ್ ಮೀಡಿಯನ್. ದಟ್ ಈಸ್ ಆಪ್ಷನ್ ಬಿ. ಓಕೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ದ ಪ್ರೊಬ್ಯಾಬಿಲಿಟಿ ಆಫ್ ಡ್ರಾಯಿಂಗ್ ಎ ಡೈಮಂಡ್ ಕಾರ್ಡ್ ಫ್ರಮ್ ವೆಲ್ ಸೆಫಲ್ಡ್ ಡೆಕ್ ಆಫ್ 52 ಕಾರ್ಡ್ಸ್ ಈಸ್ ಅಂತ ಕೇಳಿದ್ದಾರೆ. ಓಕೆನಾ. ಸೊ ನಮಗೆ 52 ಕಾರ್ಡ್ಸಲ್ಲಿ ಡೈಮಂಡ್ಸ್ ಕಾರ್ಡ್ಸ್ ಎಷ್ಟಿರ್ತಾವಪ್ಪ ಅಂದರೆ 13 ಡೈಮಂಡ್ ಕಾರ್ಡ್ಸ್ ಇರ್ತವೆ ಒಂದು ವೆಲ್ ಸೆಫಲ್ಡ್ ಡೆಕ್ ಆಫ್ ಕಾರ್ಡ್ಸಲ್ಲಿ. ಓಕೆನಾ. ಸೊ ಡೈಮಂಡ್ ಎಷ್ಟಿರ್ತವೆ, 13 ಕಾರ್ಡ್ಸ್ ಇರ್ತವೆ. ಸೊ ಟೋಟಲ್ ಕಾರ್ಡ್ ಎಷ್ಟು, 52 ನಮಗೆ, ಹೌದಾ. ಸೊ ಟೋಟಲ್ 52. ಸೊ ಪ್ರೊಬ್ಯಾಬಿಲಿಟಿ ಆಫ್ ಡ್ರಾಯಿಂಗ್ ಎ ಡೈಮಂಡ್ ಕಾರ್ಡ್ ಅಂತ ಹೇಳಿದ್ದಾರೆ. ಸೊ ಪ್ರೊಬ್ಯಾಬಿಲಿಟಿ ಅಂದ್ರೇನು, ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಸೊ ಹಂಗಾಗಿ ರಿಕ್ವೈರ್ಡ್ ಪ್ರೊಬ್ಯಾಬಿಲಿಟಿ ಏನಾಗುತ್ತೆ ನಮಗೆ, ಡೈಮಂಡ್ ಕಾರ್ಡು 13 ಇದೆ. ಸೊ ಟೋಟಲ್ ಕಾರ್ಡು 52 ಇದೆ. ಸೊ 13 1s 13 4s. ಸೊ ದಟ್ ಮೀನ್ಸ್ 1/4. ಸೊ ದಟ್ ಈಸ್ ದ ರಿಕ್ವೈರ್ಡ್ ಪ್ರೊಬ್ಯಾಬಿಲಿಟಿ. ಓಕೆ.
ಓಕೆ, ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದ್ದಾವೆ ಕೆಲವೊಂದು ಕ್ವಶನ್ಸ್ ನೋಡೋಣ. ಇಫ್ ಎ ಈಸ್ ಈಕ್ವಲ್ ಟು 1, 2 ಆ್ಯಂಡ್ ಬಿ ಈಸ್ ಈಕ್ವಲ್ ಟು 3, 4 ಅಂತ ಎರಡು ಸೆಟ್ ಕೊಟ್ಟಿದ್ದಾರೆ. ಓಕೆನಾ. ದೆನ್ ದ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ ಅಂತ ಕೇಳಿದ್ದಾರೆ. ಓಕೆ, ಸೊ ನಂಬರ್ ಆಫ್ ರಿಲೇಷನಿಗೆ ಫಾರ್ಮುಲಾ ಏನಪ್ಪ ಅಂದರೆ 2 to the power of n of a into n of b. ಸೊ ದಟ್ ಈಸ್ 2 power n of a ಮೀನ್ಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ ಎಷ್ಟಿದೆ 2 ಇದೆ, ಇಂಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಬಿ ಕೂಡ 2 ಇದೆ. ಸೊ ದಟ್ ಮೀನ್ಸ್ 2 power 2 into 2 ಅಂದರೆ 4. ಸೊ 2 power 4 ವ್ಯಾಲ್ಯೂ ಎಷ್ಟು 16. ಸೊ ದಟ್ ಮೀನ್ಸ್ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ ಈಸ್ 16. ಓಕೆ, ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ ಕಾಸ್ 3π ಅಂತ ಕೇಳಿದ್ದಾರೆ. ಓಕೆನಾ. ಸೊ ಕಾಸ್ ಆಡ್ ಮಲ್ಟಿಪಲ್ ಆಫ್ ಪೈ ಇದ್ದಾಗೆ ನಮಗೆ ಅದರ ವ್ಯಾಲ್ಯೂ ಯಾವಾಗಲೂ -1 ಇರುತ್ತೆ. ಓಕೆನಾ. ಸಿ ಫಾರ್ ಎಕ್ಸಾಂಪಲ್ಲು ಎನ್ ವ್ಯಾಲ್ಯೂ 0 ಹಾಕಿದರೆ 2 into 0 0. ಸೊ 0 + 1 into π. ಕಾಸ್ ಪೈ ವ್ಯಾಲ್ಯೂ -1 ಇರುತ್ತೆ. ಸಪೋಸ್ ಎನ್ ವ್ಯಾಲ್ಯೂ 1 ಸಬ್ಸ್ಟಿಟ್ಯೂಟ್ ಮಾಡಿದರೆ 2 1s 2 + 1 ದಟ್ ಈಸ್ 3. ಕಾಸ್ 3π ಕೂಡ -1 ಆಗುತ್ತೆ. ಓಕೆ, ದೇರ್ಫೋರ್ ದ ವ್ಯಾಲ್ಯೂ ಆಫ್ ಕಾಸ್ 3π is equal to -1. ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್ ಈಸ್ ಅಂತ ಕೇಳಿದ್ದಾರೆ. ಸೊ 7 ಫ್ಯಾಕ್ಟೋರಿಯಲ್ ಏನಂತ ಬರಿಬೋದು, 7 into 6 into 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್. 5 ಫ್ಯಾಕ್ಟೋರಿಯಲ್ 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆದರೆ ಏನು ಉಳಿಯುತ್ತೆ, 7 into 6 ಅಂದರೆ 42. ಓಕೆ, ನೆಕ್ಸ್ಟ್ ದ ಸ್ಲೋಪ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ 3, -2 ಆ್ಯಂಡ್ 7, -2. ಓಕೆ, ಸೊ ಇಲ್ಲಿ ನಮಗೆ ಸ್ಲೋಪ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ಸಪೋಸ್ x1 y1 ಆ್ಯಂಡ್ x2 y2 ಅಂತ ಏನಾದರೂ ಟ್ರೀಟ್ ಮಾಡಿದರೆ, ಸೊ ಸ್ಲೋಪನ್ನ ಹೆಂಗೆ ಬರಿಬೋದಪ್ಪ ಅಂದರೆ y2 - y1 ಡಿವೈಡ್ ಬೈ x2 - x1 ಅಂತ ಬರಿಬೋದು. ಸೊ ಇಲ್ಲಿ y2 ವ್ಯಾಲ್ಯೂ ಏನಿದೆ -2 ಮೈನಸ್ y1 ವ್ಯಾಲ್ಯೂ ಏನಿದೆ -2. ಸೊ ಡಿವೈಡೆಡ್ ಬೈ x2 - x1. x2 ಏನಿದೆ 7 ಮೈನಸ್ x1 ಏನಿದೆ 3. ದಟ್ ಮೀನ್ಸ್ -2. ಇಯರ್ ಮೈನಸ್ ಆಫ್ ಮೈನಸ್ ಇಟ್ ವಿಲ್ ಬಿಕಮ್ +2 ಡಿವೈಡ್ ಬೈ 7 - 3 ಮೀನ್ಸ್ 4 ಆಯಿತು. -2 + 2 ಕ್ಯಾನ್ಸಲ್ ಆಗಿ 0 ಬಂತು. 0/4 ದಟ್ ಈಸ್ ನಥಿಂಗ್ ಬಟ್ 0. ಓಕೆ, ನೆಕ್ಸ್ಟ್ ದ ಡೆರಿವೇಟಿವ್ ಆಫ್ x² - 2 ಅಟ್ x = 10 ಅಂತ ಕೇಳಿದರೆ. ಸೊ ಡೆರಿವೇಟಿವ್ ಆಫ್ x² ಏನಾಗುತ್ತೆ 2x ಆಗುತ್ತೆ. ಓಕೆ, 2x ಮೈನಸ್ ಡೆರಿವೇಟಿವ್ ಆಫ್ 2 ಈಸ್ 0, ಯಾಕಂದರೆ 2 ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ. ಹೌದಾ. ಸೊ ಯಾವ ಪಾಯಿಂಟಲ್ಲಿ ಕೇಳಿದರೆ ಅಟ್ x = 10. ಸೊ ಅಟ್ x = 10 ಅಂದರೆ 2x ಇರೋದೇನಾಗುತ್ತೆ 2 into 10. ಸೊ ದಟ್ ಈಸ್ ನಥಿಂಗ್ ಬಟ್ 20 ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಓಕೆ, ಥ್ಯಾಂಕ್ ಯು.